ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಮೃದ್ಧಿ ಅಡುಗೆ ಮನೆ ಚಾನಲ್. ಇವತ್ತು ಅಮ್ಮ ಮಾಡಿದಂತಹ ಮಸಾಲೆ ಕಡಲೆಬೇಳೆ ವಡೆನ ಮಾಡಿದ್ವಿ. ತುಂಬಾನೇ ರುಚಿಯಾಗಿತ್ತು. ನಾವೆಷ್ಟೇ ಮಾಡಿದ್ರು ಅಮ್ಮ ಮಾಡಿದಂತೆ ಬರೋದಿಲ್ಲ. ಸೊ ಇವತ್ತು ಅಮ್ಮ ಮಾಡಿದಂತ ಕೈ ರುಚಿಯ ಕಡಲೆಬೇಳೆ ವಡೆ ಹೇಗ್ ಮಾಡಿದ್ರು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಇನ್ನು ನಮ್ಮ ಚಾನಲ್‌ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ತಪ್ಪದೆ ನಿಮ್ಮ ಫ್ರೆಂಡ್ಸ್‌ಗಳಿಗೂ ಕೂಡ ಶೇರ್ ಮಾಡಿ. ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಮ್ಮ ಇಲ್ಲಿ 2 ಲೋಟ ಆಗುವಷ್ಟು ಕಡಲೆಬೇಳೆನ ನೀರಲ್ಲಿ ನೆನೆಸಿ ಇಟ್ಟಿದ್ದಾರೆ. ಕಡಲೆಬೇಳೆನ ತುಂಬಾ ಹೊತ್ತು ನೆನೆಸ್ಕೊಳ್ಳೋಕೆ ಹೋಗ್ಬೇಡಿ. ಒಂದು 3/4 ಗಂಟೆ ನೆನೆದ್ರೆ ಸಾಕು ಕಡಲೆಬೇಳೆ. ನಾನಿಲ್ಲಿ 3/4 ಗಂಟೆ ಆದ್ಮೇಲೆ ತಗೊಂಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ವಾ ಕಡಲೆಬೇಳೆ ಎಲ್ಲ ನೆಂದಿದೆ. ಸ್ವಲ್ಪ ಗಟ್ಟಿ ಇದೆ ಅನ್ನುವಾಗ ನೀವು ಸೋಸಿ ನೀರನ್ನ ಎತ್ತಿಟ್ಕೊಳ್ಳಿ. ಇಲ್ಲಿ ಜಾಸ್ತಿ ಹೊತ್ತು ನೆನೆಸ್ಕೊಂಡ್ರೆ ಏನಾಗ್ಬಿಡುತ್ತೆ ಕಡಲೆಬೇಳೆ ರುಬ್ಬಾದ್ಮೇಲೆ ತೆಳುವಾಗ್ಬಿಡುತ್ತೆ. ಈರುಳ್ಳಿ ಹಾಕಿದ್ಮೇಲೆ ಇನ್ನೂ ತೆಳುವಾಗೋಗ್ಬಿಡುತ್ತೆ. ಸೊ ನಾವು ಒಂದು 3/4 ಗಂಟೆ ನೆನೆಸಿಟ್ಕೊಂಡು ನೀರನ್ನೆಲ್ಲ ಸೋರ್ಸಿ ನಾವು ಎತ್ತಿಟ್ಕೊಳ್ತಾ ಇದೀವಿ. ಇವಾಗ ಇದಕ್ಕೆ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಅಮ್ಮ. ಹಾಗೆ ಅರ್ಧ ಕಟ್ಟಾಗುವಷ್ಟು ಸಬ್ಬಕ್ಕಿ ಸೊಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ಕರಿಬೇವು ಸೊಪ್ಪು, ಹಾಗೆ ಸ್ವಲ್ಪ ಪುದೀನಾನ ಕಟ್ ಮಾಡಿ ಇಟ್ಕೊಂಡಿದ್ದಾರೆ. ಸಬ್ಬಕ್ಕಿ ಹಾಕಿದಷ್ಟು ರುಚಿಯಾಗಿರುತ್ತೆ ತುಂಬಾನೇ. ಸೊ ಇವಾಗ ಖಾರಕ್ಕೆ ಬಂದು ಹಸಿಮೆಣಸಿನಕಾಯಿ, ಹಾಗೆ ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ಹಾಕೊಂಡಿದ್ದಾರೆ. ಇವಾಗ ಶುಂಠಿ ಮತ್ತೆ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಇಷ್ಟನ್ನು ರುಬ್ಕೊಳ್ಳೋಣ. ಹಸಿಮೆಣಸಿನಕಾಯಿ, ಶುಂಠಿ, ಬೆಳ್ಳುಳ್ಳಿನ ನಾವು ತರತರಿಯಾಗಿ ರುಬ್ಕೊಂಡ ನಂತರ ಇದಕ್ಕೆ ಕಡಲೆಬೇಳೆನ ಸ್ವಲ್ಪ ಸೇರಿಸ್ಕೊಂಡು ಇದನ್ನು ಅಷ್ಟೇ ತರತರಿಯಾಗಿ ರುಬ್ಕೋಬೇಕು. ತುಂಬಾ ಸಣ್ಣವಾಗಿ ನೀವು ರುಬ್ಕೊಳ್ಳೋಕೆ ಹೋಗ್ಬೇಡಿ. ಸ್ವಲ್ಪ ಕಡಲೆಬೇಳೆ ತರತರಿಯಾಗಿದ್ರೆ ವಡೆ ತಿನ್ನೋದಕ್ಕೆ ಕ್ರಿಸ್ಪಿಯಾಗಿರುತ್ತೆ ಹಾಗೆ ಟೇಸ್ಟ್ ಆಗಿರುತ್ತೆ. ಸೊ ನೋಡ್ತಾ ಇದೀರಲ್ವಾ ತರತರಿಯಾಗಿ ಕಾಣಿಸ್ತಿದೆ. ಇದೇ ರೀತಿ ಕಡಲೆಬೇಳೆನೂ ಕೂಡ ಫುಲ್ ನಾವು ರುಬ್ಕೋಬೇಕಾಗುತ್ತೆ. ಈ ತರ ಮಸಾಲೆ ವಡೆ ತುಂಬಾನೇ ಚೆನ್ನಾಗಿರುತ್ತೆ. ನಮ್ಗಂತೂ ತುಂಬಾ ಇಷ್ಟ ಅಮ್ಮ ಮಾಡಿದ್ರಲ್ಲೂ. ನಾವೆಷ್ಟೇ ಮಾಡಿದ್ರುನು ಅಮ್ಮ ಏನೇ ಮಾಡ್ಕೊಡು ತುಂಬಾನೇ ಚೆನ್ನಾಗಿರುತ್ತೆ. ಸೊ ಇವಾಗ ಮಿಕ್ಕಿದಂತಹ ಕಡಲೆಬೇಳೆನೆಲ್ಲ ನಾವಿವಾಗ ರುಬ್ಕೊಳ್ಳೋಣ. ಕಡಲೆಬೇಳೆನೆಲ್ಲ ರುಬ್ಕೊಂಡಿದ್ದಾಗಿದೆ. ಇವಾಗ ಇದಕ್ಕೆ ನಾವೇನೆಲ್ಲ ಹೆಚ್ಚಿಟ್ಕೊಂಡಿದ್ದೀವಿ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವು ಸೊಪ್ಪು, ಸಬ್ಬಕ್ಕಿ ಸೊಪ್ಪು, ಪುದೀನ ಇಷ್ಟನ್ನು ಹಾಕೊಂಡು ನಾವು ಕಲಸ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಕಲಸ್ಕೊಳ್ಳೋಣ. ನೀವೇನಾದ್ರೂ ಕಲಸಿಟ್ಕೊಂಡು ಲಾಸ್ಟಲ್ಲಿ ನೀವು ವಡೆನ ಹಾಕೊಳ್ತೀವಿ ಅನ್ನೋದಾದ್ರೆ ಅವಾಗ ಉಪ್ಪನ್ನ ಹಾಕೊಂಡು ಕಲಸ್ಕೊಳ್ಳಿ. ಇಲ್ಲ ಅನ್ನೋದಾದ್ರೆ ನೀರು ಬಿಟ್ಕೊಬಿಡುತ್ತೆ ಸ್ಟಾರ್ಟಿಂಗಲ್ಲೇ ಹಾಕ್ಬಿಟ್ರೆ. ಸೊ ನಾವು ಕಲಸ್ಕೊಂಡಿದ್ದ ತಕ್ಷಣನೇ ನಾವು ವಡೆನ ಹಾಕೊಳ್ತಾ ಇರೋದ್ರಿಂದ ಉಪ್ಪನ್ನ ನಾವು ಹಾಕೊಂಡು ಕಲಸ್ಕೊಳ್ತಾ ಇದ್ದೀವಿ. ನೀವೆಲ್ಲ ಮಿಕ್ಸ್ ಮಾಡಿ ಇಟ್ಕೊಳ್ಳೋದಾದ್ರೆ ನೀವು ಸ್ಟಾರ್ಟಿಂಗಲ್ಲಿ ಹಾಕೊಳಕ್ ಹೋಗ್ಬೇಡಿ ಉಪ್ಪನ್ನ ಲಾಸ್ಟಲ್ಲಿ ಹಾಕೊಳ್ಳಿ. ಹಾಗೆ ಇದಕ್ಕೆ ಸೋಡಾನ ಯಾವುದೇ ರೀತಿ ಹಾಕೊಳಕ್ ಹೋಗ್ಬಾರ್ದು. ನೋಡಿ ಎಷ್ಟು ತರ್ತರಿಯಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ಎಣ್ಣೆನ ಕಾಯಕ್ಕೆ ಇಟ್ಕೊಳ್ಳೋಣ. ಇವಾಗ ಉಂಡೆಗಳಾಗಿ ಒಂದೊಂದೇ ಮಾಡಿಟ್ಕೊಳ್ಳೋಣ. ಎಣ್ಣೆಗೆ ಬಿಡೋದಕ್ಕೆ ಈಸಿ ಆಗುತ್ತೆ. ಬೇಗ ತಟ್ಟಿ ಹಾಕೊಳ್ಳೋದಕ್ಕೆ ಅಂತ ಹೇಳಿ ಈ ತರ ಉಂಡೆಗಳಾಗಿ ಮಾಡಿಟ್ಕೊಳ್ಳೋದು. ತುಂಬಾನೇ ಚೆನ್ನಾಗಿರುತ್ತೆ. ಅಮ್ಮ ಮಾಡಿದಂತೂ ನಮಗಂತೂ ಇಷ್ಟ. ಯಾರಿಗೆಲ್ಲ ಅವ್ರವ್ರ ಅಮ್ಮ ಮಾಡಿದಂತ ಯಾವ ರೆಸಿಪಿ ಇಷ್ಟ ಅಂತ ಕಮೆಂಟ್ ಮಾಡಿ. ಇವಾಗ ನೋಡಿ ಎಣ್ಣೆ ಕೂಡ ಕಾಯ್ದಿದೆ. ಸೊ ಕೈಯಲ್ಲಿ ಈ ರೀತಿ ಅಗಲವಾಗಿ ತೊಟ್ಟಿಟ್ಕೊಂಡು ವಡೆನ ಹಾಕೊಳ್ಳೋಣ. ವಡೆನ ಹಾಕಿದ ತಕ್ಷಣ ಕೈ ಆಡ್ಸಕ್ ಹೋಗ್ಬಿಡಿ. ಎಲ್ಲ ಬಿಟ್ಕೊಬಿಡುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಕಲರ್ ಸ್ವಲ್ಪ ಚೇಂಜ್ ಆದ್ಮೇಲೆ ಕೈ ಆಡಿಸ್ಕೊಳ್ಳಿ. ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಕ್ರಿಸ್ಪಿ ಆಗಿರುತ್ತೆ ವಡೆ. ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ತರ ಮಾಡ್ಕೊಂಡ್ರೆ. ಸೊ ಇವಾಗ ಒಂದ್ ಸೈಡ್ ಕೂಡ ಆಗಿದೆ. ಇನ್ನೊಂದ್ ಸೈಡ್‌ಗೆ ಮಡಚಿ ಹಾಕೊಳ್ತಿದ್ದಾರೆ ಅಮ್ಮ. ಇವಾಗ 2 ಸೈಡ್ ಕೂಡ ಬೆಂದಾಗಿದೆ ವಡೆ. ಇವಾಗ ಒಂದ್ ಪ್ಲೇಟಿಗೆ ಎತ್ತಿ ಹಾಕೊಳ್ಳೋಣ. ಸೊ ನೋಡಿದ್ರಿ ಅಲ್ವಾ ಕಡಲೆಬೇಳೆ ಮಸಾಲೆ ವಡೆ ಹೇಗ್ ಮಾಡಿದ್ವಿ ಅಂತ ಹೇಳಿ. ನಿಮ್ಗೂ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ರೆ ನಮ್ಮ ಸಮೃದ್ಧ ಅಡುಗೆ ಚಾನೆಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳನ್ನ ನಾವು ನಿಮ್ಗೆ ಶೇರ್ ಮಾಡ್ತಾ ಇರ್ತೀವಿ. ಸೊ ತುಂಬಾನೇ ಚೆನ್ನಾಗ್ ಬಂದಿತ್ತು ಕ್ರಿಸ್ಪಿಯಾಗಿ ವಡೆ. ನನಗಂತೂ ಇಷ್ಟ ಆಯ್ತು. ಯಾರಿಗೆಲ್ಲ ಇಷ್ಟ ಆಯ್ತು ನಿಮ್ಮ ಕಮೆಂಟ್ ಮೂಲಕ ನಮಗೂ ಕೂಡ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್‌ಗಳಿಗೂ ಕೂಡ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ಥ್ಯಾಂಕ್ ಯು.